ಅಯ್ಯೋ ದೇವರೇ, ಕೊನೆಗೂ ನನ್ನ ಜೀವನ ಬರಡು ಮಾಡಿಬಿಟ್ಟೆ ನೀನು. ಆ ಕಾಮುಕರಿಗೆ ನನ್ನ ಶೀಲವನ್ನು ಅರ್ಪಿಸಿಬಿಟ್ಟೆ ನಾನು. ಅಣ್ಣ ಅತ್ತಿಗೆ ಜಾತ್ರೆಗೆ ಹೋಗಿದ್ದಾರೆ, ಇಷ್ಟೊತ್ತಾದರೂ ಬರಲೇ ಇಲ್ಲ. ಇಲ್ಲ, ಅವರು ಬರೋದ್ರೊಳಗಾಗಿ ನಾನು ಇರಬಾರ್ದು, ನಾನು ಸಾಯಬೇಕು. ಅಣ್ಣ ಅತ್ತಿಗೆ ನನ್ನ ಕ್ಷಮಿಸಿ ಬಿಡಿ. ತಂಗಿ ಸುನಂದ, ತಂಗಿ ಸುನಂದ, ಬಾಗಿಲ ತೆಗಿಯಮ್ಮ. ನಿನಗಾಗಿ ಮುತ್ತಿನ ಸರ ಹಸಿರು ಬಳಿ ತಂದಿದ್ದೇವೆ, ಬಾಗಿಲ ತೆಗಿಯಮ್ಮ. ಸುನಂದ, ಬಾಗಿಲು ತೆಗಿಯಮ್ಮ. ನಿನಗಾಗಿ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಬಂದಿದ್ದೀವಿ, ತೆಗಿಯಮ್ಮ. ಸುನಂದ, ಗಂಗಾ, ಏನಾಯಿತು ನನ್ನ ತಂಗಿಗೆ? ನೀನೇಕೆ ಸುನಂದ ಎಂದು ಚೀರಿದೆ? ತಂಗಿ ಸುನಂದ, ತಂಗಿ ಸುನಂದ, ತಂಗಿ ಸುನಂದ, ಏನಾಯಿತಮ್ಮ? ಅಣ್ಣ ಅತ್ತಿಗೆ, ನಿಮ್ಮ ಕೈಯಾರ ತಂದಿರುವ ಮಲ್ಲಿಗೆ ಹೂವನ್ನ ನನ್ನ ಮುಡಿಗೆ ಮುಡಿಸಿ, ಶಿವನಂದನ್ನ ನೀನು ತಂದಿರುವ ಮುತ್ತಿನ ಹಾರ ನನ್ನ ಕೊರಳಿಗೆ ಹಾಕಣ್ಣ. ತಂಗಿ ಏನು ಎಲ್ಲರೂ ಗಾಬರಿಂದಿದ್ದೀರಲ್ಲ, ಏನಾಯಿತು ಈ ಮನೆಯಲ್ಲಿ? ಅಣ್ಣ, ಇದೇನಣ್ಣ? ತಂಗಿ ಸುನಂದ, ಏನಾಯಿತಮ್ಮ ನಿನಗೆ? ಅತ್ತಿಗೆ, ನನ್ನ ತಂಗಿಗೆ ಏನಾಯಿತು? ನನಗೂ ಗೊತ್ತಿಲ್ಲ ಕಣೋ, ನಾವು ಸಹ ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಬಂದಿದ್ದೀವಿ. ತಂಗಿ ಸುನಂದ, ನಿನಗಾಗಿ ಜಾತ್ರೆಯಿಂದ ಕೇಸರಿ ಬಿಳಿ ಹಸಿರು ರಿಬ್ಬನ್ ತಂದಿರುವೆ. ನಿನ್ನ ನೆಚ್ಚಿನ ಹಸಿರು ಬಳೆ ತಂದಿರುವೆ ಅಮ್ಮ, ಹಸಿರು ಬಳೆ ತಂದಿರುವೆ. ತಂಗಿ ಸುನಂದ, ಏನಾಯ್ತಮ್ಮ ನಿನಗೆ? ಅತ್ತಿಗೆ, ನನ್ನ ತಂಗಿ ಮಾತನಾಡುತ್ತಿಲ್ಲ, ಏನಾಯಿತು ಹೇಳಮ್ಮ, ಹೇಳು. ತಂಗಿ ಸುನಂದ, ಸ್ವಲ್ಪ ಕಣ್ಣು ತೆರೆದು ನೋಡಮ್ಮ. ನಿನಗಾಗಿ ಜಾತ್ರೆಯಿಂದ ಮುತ್ತಿನ ಸರ ಹಸಿರು ಬಳಿ ತಂದಿದ್ದೇನು. ನಿನ್ನ ಅತ್ತಿಗೆ ಮಲ್ಲಿಗೆ ಹೂವು ತಂದಿದ್ದಾಳೆ, ಕಣ್ಣು ತೆರೆದು ನೋಡಮ್ಮ. ತಂಗಿ ಸುನಂದ, ನಿನಗಾಗಿ ಜಾತ್ರೆಯಿಂದ ಕೇಸರಿ ಬಳೆ ರಿಬ್ಬನ್ ತಂದಿರುವೆ. ನಿನ್ನ ನೆಚ್ಚಿನ ಹಸಿರು ಬಳೆ ತಂದಿರುವೆ ಅಮ್ಮ, ಬೇಗ ಹೇಳಮ್ಮ, ಹೇಳು. ಅತ್ತಿಗೆ, ನನ್ನ ತಂಗಿ ಮಾತನಾಡುತ್ತಿಲ್ಲ, ಏನಾಯಿತು ಹೇಳಮ್ಮ, ಹೇಳು. ತಂಗಿ, ನನಗೂ ಸಹ ಏನು ಗೊತ್ತಿಲ್ಲ. ನಾವು ಜಾತ್ರೆಗಿಂದ ಈಗ ತಾನೇ ಬಂದಿದ್ವಿ. ಸುನಂದ, ಕಣ್ ತೆರೆದು ನೋಡಮ್ಮ, ನನ್ ಮುಂದಾದ್ರೂ ಹೇಳು ಏನಾಗಿದೆ ಅಂತ. ಮಾತಾಡು ಸುನಂದ, ಮಾತಾಡು. ಅತ್ತಿಗೆ, ನನಗಾಗಿ ತಂದಿರುವ ಈ ಮಲ್ಲಿಗೆ ಹೂವನ್ನ ನನ್ನ ಮುಡಿಗೆ ಮುಡಿಸಿ, ಶಿವನಂದನ್ನ ನೀನು ತಂದಿರುವ ಮುತ್ತಿನ ಹಾರ ನನ್ನ ಕೊರಳಿಗೆ ಹಾಕು ಬಾರಣ್ಣ, ಹಾಕು ಬಾ. ತಂಗಿ, ತಂಗಿ, ಏಕೆ
ಏಕೆ ಮಾತನಾಡುತ್ತಿರುವಿ? ನಿನಗೇನಾಯಿತು ಹೇಳಮ್ಮ? ವಿಜಯದಶಮಿ ದೇವಿ ಜಾತ್ರೆಗೆ ಏಕೆ ಬರಲಿಲ್ಲವೆಂದು ಅರ್ಥವಾಯಿತಮ್ಮ. ನನ್ನ ತಂಗಿ ದುರಂತ ನಾಟಕದ ನಾಯಕಿ ಇಂದು ನನ್ನ ಪಾಲಿಗೆ ದುರಂತ ವಿಜಯದ ದಿನ. ಅಣ್ಣ, ಏನಂತ ಹೇಳಲ್ಲ ನಾನು. ಆ ಪುಣ್ಣಲಿ ಕವಿಗಳು ಬರೆದ ಹಾಗೆ ಈ ಸುನಂದಳ ಜೀವನ ಇಲ್ಲಿಗೆ ಅಂತ್ಯವಾಗ್ಲೇಬೇಕಣ್ಣ. ಈ ವಿಜಯದಶಮಿ ಎಂದು ಈ ನನ್ನ ಜೀವನ ಅಂತ್ಯವಾಯ್ತು. ಈ ವಿಜಯದಶಮಿ ನನಗೆ ದುರಂತವಾಯ್ತಣ್ಣ. ಈ ವಿಜಯದಶಮಿ ದುರಂತವಾಯ್ತು. ಅಳಬೇಡ ತಂಗಿ, ಅಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬರಬಾರದಮ್ಮ, ನೀರು ಬರಬಾರದು. ಹೇಳು ತಂಗಿ, ನಿನಗೇನಾಯಿತು ಹೇಳು. ತಂಗಿ, ನಿನ್ನ ಕಣ್ಣಲ್ಲಿ ನೀರು ತರಿಸಿದವರ ಕಣ್ಣ ಕೆತ್ತಿ ಕಾಲ ಕೆಳಗೆ ಇಡುತ್ತೇನೆ. ಹೇಳಮ್ಮ, ನಿನಗೇನಾಯಿತು ಹೇಳು. ಅಣ್ಣ, ಏನಂತ ಹೇಳಿಲ್ಲ ನಿನ್ನ ತಂಗಿಯ ಕಣ್ಣೀರಿನ ತಾಪವನ್ನು. ಜಾತ್ರೆಯಿಂದ ತಂದಿರುವ ಕೇಸರಿ ಬಿಳಿ ಹಸಿರು ರಿಬ್ಬಣ್ಣ, ನಿನಗಿಷ್ಟವಾದ ಹಸಿರು ಬಳೆಣ್ಣ ನೀನೆ ನಿನ್ನ ಕೈಯಾರೆ ಮುಡಿಸು ಬಾ ಅಣ್ಣ ನನಗೆ. ತಂಗಿ, ಅಳಬೇಡ ತಂಗಿ, ಅಳಬೇಡ. ತೆಗೆದುಕೊಮ್ಮ, ತೆಗೆದುಕೋ. ನಿನಗೇನಾಯಿತು ಹೇಳಮ್ಮ, ಹೇಳು. ತಂಗಿ, ನೀನು ಹೇಳದಿದ್ದರೆ ನನ್ನ ಮೇಲೆ ಹೇಳಮ್ಮ, ನನ್ನ ಮೇಲೆ ಆಣೆ. ಅಣ್ಣ, ಏನೆಂದು ಹೇಳಲೆಣ್ಣ ಇವನ ತಂಗಿಯನ್ನು. ಅಣ್ಣ, ಆ ದೇವರಿಂದಲೂ ನಮ್ಗೆ ಅನ್ಯಾಯ, ದೈವದಿಂದಲೂ ಅನ್ಯಾಯ. ಕೊನೆಗೆ ಈ ವಿಜಯದಶಮಿಯಿಂದ ದೇವರಿಂದ ಅನ್ಯಾಯವಾಯ್ತಣ್ಣ. ನಮಗೆ ಅನ್ಯಾಯವಾಯ್ತು, ನಮ್ಮ ಕುಟುಂಬಕ್ಕೆ. ತಂಗಿ, ತಂಗಿ, ಭೂಮಿ ತೂಕದ ಹೆಣ್ಣು ನೀನಮ್ಮ. ನಿನಗೇನಾಯಿತು ಹೇಳಮ್ಮ? ಕವಿ ಬರೆದ ದುರಂತ ವಿಜಯದಶಮಿ ನಾಟಕದಲ್ಲಿ ನಿನಗೇನಾಯಿತು ಹೇಳಮ್ಮ? ಅಣ್ಣ, ಇಲ್ಲಿಗೆ ತೀರಿತಣ್ಣ ನಿನ್ನ ತಂಗಿಯ ಈ ಭೂಮಿ ಮೇಲೆ ಋಣ. ನಾನಿನ್ನು ಬದುಕೋದಿಲ್ಲಣ್ಣ, ನಾನಿನ್ನು ಬದುಕೋದಿಲ್ಲ. ಆ ಕವಿ ಬರೆದಂತೆ ಈ ಸುನಂದಳ ಜೀವನ ಅಂತ್ಯವಾಯ್ತಣ್ಣ ಈ ವಿಜಯದಶಮಿ ಎಂದು. ದೈವದಿಂದಲೂ ಅನ್ಯಾಯ, ದೇವರಿಂದಲೂ ಅನ್ಯಾಯ. ಈ ನಮ್ಮ ಕುಟುಂಬಕ್ಕೆ ದೇವರಿಂದ ಅನ್ಯಾಯವಾಯ್ತಣ್ಣ, ದೇವರಿಂದ ಅನ್ಯಾಯವಾಯ್ತು. ತಂಗಿ ಸುನಂದ, ಬದುಕಲೇಬೇಕಮ್ಮ. ಕವಿ ಬರೆದ ದುರಂತ ವಿಜಯದಶಮಿ ನಾಟಕ ಜಲ ಮೆಚ್ಚಬೇಕಾದರೆ ನೀನು ಬದುಕಲೇಬೇಕು. ತಂಗಿ ಸುನಂದ, ಈ ವಿಜಯದಶಮಿ ದಿನ ಶಿವನಂದನ ನಮ್ಮ ಮನೆಯಲ್ಲಿ ದುರಂತ ನಡೀತಲ್ಲ, ಆ ದೇವರಿಗೆ ನಾವೇನು ಮಾಡಿದ್ದೇವೆ? ನಿನಗೇನಾಯಿತು ಹೇಳಮ್ಮ? ಸುನಂದ, ನೋಡಮ್ಮ, ನೀನು ನನಗೆ ಮಗಳಿದ್ದಾಗೆ, ನಾನು ನಿನಗೆ ತಾಯಿ ಇದ್ದಾಗೆ. ಹೇಳಮ್ಮ,
ತಂದಿರುವ ನನ್ನ ಮುಂದೆ ಆದ್ರೂ ಹೇಳು, ಏನಾಯ್ತು ಅಂತ. ಹೇಳುತ್ತೇನೆ ಅತ್ತಿಗೆ, ಹೇಳುತ್ತೇನೆ. ಆದ್ರೆ ಅಣ್ಣಂದಿರ, ಅತ್ತಿಗೆ ಇಲ್ಲಿಗೆ ತೀರಿತು ಈ 3 ದಿನದ ನನ್ನ ಸಂತೆ. ಆ ಯಮರಾಯ ನನ್ನ ಕರಿತಾ ಇದ್ದಾನೆ ಅತ್ತಿಗೆ, ಯಮರಾಯ ನನ್ನ ಕರಿತಾ ಇದ್ದಾನೆ. ತಂಗಿ ಸುನಂದ, ಏನು ಹೇಳುತ್ತಿರುವೆ ನೀನು? ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಗಂಗಾ, ನೀನಾದರೂ ಹೇಳು ಸುನಂದಗೆ. ಗಂಗಾ, ಗಂಗಾ, ನನ್ನ ತಂಗಿಗೆ ಏನಾಯಿತು ಇಲ್ಲಿ? ಸುನಂದ, ಏನಾಯ್ತು ಹೇಳಮ್ಮ, ನಿನಗೇನಾಯ್ತು ಅಂತ ಹೇಳಮ್ಮ. ಅತ್ತಿಗೆ, ಇಲ್ಲಿಗೆ ಮುಗೀತು ನನ್ನ 3 ದಿನದ ಸಂತೆ. ಅತ್ತಿಗೆ, ಆ ಪಾಪಿ ರಾಜೇಂದ್ರ ಮತ್ತು ಆ ರವಿವರ್ಮನಿಂದ ನನ್ನ ಜೀವನ ಹಾಳಾಯ್ತು ಅತ್ತಿಗೆ, ಹಾಳಾಯ್ತು. ತಂಗಿ, ತಂಗಿ, ಎಂತ ಕೆಟ್ಟ ವಿಷಯ ಹೇಳಿದೆಯಮ್ಮ, ಎಂತ ಕೆಟ್ಟ ವಿಷಯ ರುದ್ರ. ಇಂದಲಿಂದ ನಿನ್ನ ರುದ್ರ ಅವತಾರ ಪ್ರಾರಂಭಿಸು. ತಂಗಿ, ವಿಜಯದಶಮಿ ಹಬ್ಬ ನಮ್ಮ ಪಾಲಿಗೆ ಕಣ್ಣೀರಿನ ಹಬ್ಬ ಇದ್ದಾರೆ ತಂಗಿ. ಅಣ್ಣ, ತಂಗಿ ಶೀಲ ಗೆಡಿಸಿದ ಆ ಬಡ್ಡ ಬಡ್ಡ ಬಗೆಯ ರುಂಡ ಈಗಲೇ ಕತ್ತರಿಸುವೆ. ಜೈ ರಂಗಭೂಮಿ. ಅಣ್ಣ, ರುದ್ರಣ್ಣ ನಿಲ್ಲು. ಆ ಪಾಪಿಗಳ ರುಂಡನ್ನು ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ನೀನು ನೇತು ಹಾಕಿದರೆ ಆ ಪಾಪಿಗಳ ರುಂಡ ಮುಂದೆ ಬರುವ ಕಾಮುಕರಿಗೆ ಪಾಠವಾಗಬೇಕಣ್ಣ, ಪಾಠವಾಗಬೇಕು. ತಂಗಿ, ನಿನ್ನ ಶೀಲಗೆಡಿಸಿದ ಆ ಬಂಡ ಬಡ್ಡ ಮಗನ ರುಂಡ ಕಡಿದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನಮ್ಮ, ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ತಂಗಿ. ಇದೇ ನನ್ನ ಶಪಥ. ಬೇಡ ಬೇಡಣ್ಣ, ಬೇಡ. ನನ್ನ ಸಂತೆ ಇಲ್ಲಿಗೆ ಮುಗಿದು ಹೋಯ್ತಣ್ಣ. ಶಿವಣ್ಣಂದಣ್ಣ, ಇಂದು ವಿಜಯದಶಮಿ ನಮಗೆ ಸಂತೋಷದ ಹಬ್ಬ ಅಲ್ಲಣ್ಣ, ಇದು ಕಣ್ಣೀರಿನ ವಿಜಯದಶಮಿ ಹಬ್ಬವಾಯ್ತು ಈ ನಮ್ಮ ಮನೆ. ಏನು ಹೇಳಲಣ್ಣ ನಾನು. ಅಣ್ಣ, ಇಬ್ಬರು ಒಂದೆರಡು ಹಿತನುಡಿಗಳನ್ನಾದರೂ ಹೇಳಿ ನನ್ನ ಕಳಿಸಿ ಕೊಡಬಾರದೇ ಅಣ್ಣ? ಏನು ಹೇಳಿ ತಂಗಿ ನಾನು? ಮುಗಿದು ಹೋಯಿತು ಎಲ್ಲ ಇಲ್ಲಿ. ನಮ್ಮ ಗೋಳ ಕೇಳುವರು ಯಾರು? ಗಂಗಾ ತಂಗಿ, ನೀನು ಸಾಯಬಾರದು, ಬದುಕಬೇಕಮ್ಮ, ಬದುಕಬೇಕು. ಈ ಶಿವನಂದನ ಸಂಸಾರ ದುರಂತ ಸಂಸಾರವಾಯಿತಮ್ಮ. ನಿನ್ನನ್ನು ಒತ್ತು ಸಾಕಿ ಸಲುವಿ ಗಿಡಗಳ ಕೈಗೆ ಕೊಟ್ಟ ಪಾಪಿ ನಾನಾದೆನಮ್ಮ. ಗಿಡಗಳ ಕೈಗೆ ಕೊಟ್ಟ ಪಾಪಿ ನಾನಾದೆನಮ್ಮ. ಸುನಂದ, ಆ ಕವಿ ಬರೆದ ನಾಟಕದಲ್ಲಿ ಶಿವನಂದನ ಸಂಸಾರ ಸರ್ವನಾಶ ಆಗುವಂತೆ ಬರೆದಿರುವಾಗ ನಾನೇನು ಹೇಳಲಮ್ಮ?
ಇದು ನನ್ನ ಪಾಲಿಗೆ ದುರಂತ ವಿಜಯದಶಮಿ ದಿನ. ಅಣ್ಣ, ನಾನಿನ್ನು ಬದುಕಲಾರೆ ನಾನಿನ್ನು ಬದುಕಲಾರೆ. ಏಕೆಂದ್ರೆ ನಾನೀಗ ವಿಷ ಕುಡಿದು ಬಿಟ್ಟಿದ್ದೀನಣ್ಣ. ಅಣ್ಣ, ಅತ್ತಿಗೆ ಅಯ್ಯೋ ಎಂತ ಮೋಸ ಮಾಡಿಬಿಟ್ಟಮ್ಮ, ಎಂತ ಮೋಸ ಮಾಡಿಬಿಟ್ಟಮ್ಮ. ತಂಗಿ ಸುನಂದ, ನಮ್ಮನ್ನೆಲ್ಲ ಬಿಟ್ಟು ಹೋದೇರಮ್ಮ, ನಮ್ಮನ್ನೆಲ್ಲ ಬಿಟ್ಟು. ಹೇ ದೇವರೇ, ನಾನೇನು ಮಾಡಿದ್ದೆ? ನನ್ನ ತಂಗಿನ ನನ್ನಿಂದ ಕಿತ್ತುಕೊಂಡು ನನಗೆ ಬೇಡ ಜನ್ಮ. ಮುತ್ತಿನ ತಂಗಿ ಮನೆಯಲ್ಲೇ ಇಲ್ಲ ಎಂದಾಗ ನಾನೇಗೆ ಬದುಕಲಿ ಮನೆಯಲ್ಲಿ? ಇದು ದೈವ ತಂದ ದುರಂತ ನನ್ನ ಸಂಸಾರಕ್ಕೆ, ದುರಂತ ವಿಜಯದಶಮಿ ದಿನ. ಅಣ್ಣ, ತಂಗಿಯನ್ನು ದಿನಾಲು ನಾನೇ ಕಾಲೇಜಿನಿಂದ ಕರೆದುಕೊಂಡು ಬರುತ್ತಿದ್ದೆ. ಇನ್ನು ಮುಂದೆ ಯಾರನ್ನು ಕರೆದುಕೊಂಡು ಬರಲಿ ಅಣ್ಣ, ಯಾರನ್ನು ಕರೆದುಕೊಂಡು ಬರಲಿ? ಏನು ಹೇಳಲಿ ತಮ್ಮ? ಎಲ್ಲ ಕವಿ ಬರೆದ ನಾಟಕದ ಕಥೆಯೇ ವಿಚಿತ್ರವಾಗಿದೆ. ಪ್ರಶಾಂತ ಬಂದು ಸುನಂದ ಎಲ್ಲಿದ್ದಳೆಂದು ಕೇಳಿದರೆ ನಾನೇನು ಹೇಳಲಿ? ಗಂಗಾ, ಸುನಂದಗೆ ಬುದ್ಧಿ ಕಟ್ಟಿ ಕಳಿಸುವರು ಯಾರು? ತಂಗಿ, ಮಾವ, ಸುನಂದಗೆ ಏನಾಯ್ತು? ನೀವೆಲ್ಲರೂ ಏಕೆ ಅಳುತ್ತಿರುವಿರಿ? ಬಾರಪ್ಪ ಪ್ರಶಾಂತ, ಸುನಂದ ಜಾತ್ರೆಗೆ ಹೋಗಲಾರದೆ ಮಲಗಿಕೊಂಡು ಬಿಟ್ಟಿದ್ದಾಳು. ನೀನಾದರೂ ಎಬ್ಬಿಸಿ ಕಾಲೇಜಿಗೆ ಬಿಟ್ಟು ಬಾರಪ್ಪ. ಮಾವ, ನಿಮ್ಮ ಮಾತಿನ ಅರ್ಥ ತಿಳಿಯುತ್ತಿಲ್ಲ. ರುದ್ರ, ನೀನಾದರೂ ನಿಜ ಹೇಳು, ಸುನಂದಗೆ ಏನಾಯ್ತು? ಮಾವ, ಸುನಂದಗೆ ಏನಾಯ್ತು? ನಿಜ ಹೇಳಿ. ಏನೆಂದು ಹೇಳಲಿ ಪ್ರಶಾಂತ? ನನ್ನ ತಂಗಿ ದುರಂತ ನಾಟಕದ ನಾಯಕಿ. ಆ ಪಾಪಿ ರೈವರನ ನನ್ನ ತಂಗಿ ಸಾವಿಗೆ ಕಾರಣ. ರವಿವರ್ಮ, ಕೊನೆಗೂ ನನಗೆ ಮೋಸ ಮಾಡಿದೀಯಾ? ಸುನಂದ, ನಾನು ಜಾತ್ರೆಗೆ ಕರೆದರೂ ಬರಲಿಲ್ಲ, ಆ ಪಾಪಿ ಕೈಗೆ ಸಿಕ್ಕು ಪ್ರಾಣ ಕಳೆದುಕೊಂಡೀಯ. ಪ್ರಶಾಂತ, ಪ್ರಶಾಂತ, ಎಬ್ಬಿಸಬಾರಪ್ಪ ಸುನಂದವಳನ್ನು. ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ ನನ್ನ ತಂಗಿ ಮರಳಿ ಬರುವುದಿಲ್ಲ. ರುದ್ರ, ಇನ್ನು ಮುಂದೆ ಯಾರಿಗೆ ತಂಗಿ ಎಂದು ಕರೆಯೋಣ? ಯಾರಿಗಾಗಿ ಹಸಿರು ಬಳಿ
ಮುತ್ತಿನ ಸರ ತರುವೇನ. ಶಿವಾನಂದ ಮಾವ ಕಣ್ಣೀರು ಸುರಿಸುತ್ತ ಕುಂತರೆ ಸುನಂದಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಸುನಂದಳ ದುರಂತ ಕತೆಗೆ ಆ ದೇವರೇ ಕಾರಣ. ಕಣ್ಣೀರಾಕಿ ಕೊರಗಬೇಡಿ. ಆ ಪುಂಡಲೇಖ ಕೈ ಬರದಂತೆ ನನ್ನ ತಂಗಿ ಶಿವನ ಪಾದ ಸೇರಿದಳು. ಆ ನಾಟಕ ಬರೆದ ಕವಿ ಹೇಗೆ ಬರುತ್ತಾರೆ ಹಾಗೆ ನಟಿಸಬೇಕು ಈ ನಾಟಕದಲ್ಲಿ. ತಂಗಿಯರನ್ನು ಕಡಲು ಕಡೆದು ಹೋಯಿತು, ಕಡೆದು ಹೋಯಿತು ತಂಗಿ ಸುನಂದ. ನಮ್ಮನ್ನೆಲ್ಲ ಬಿಟ್ಟು ಹೋದೆ ನಮ್ಮ ತಂಗಿ. ತಂಗಿಯರಗಳು ಅಣ್ಣನ ಕಡೆದು ತಂಗಿ ಸುನಂದ ಒಂದು ಬಾರಿ ಆದರೂ ಮಾತಾಡಮ್ಮ, ಮಾತಾಡೋ ತಂಗಿ. ನನ್ನ ಜೊತೆ ಮಾತಾಡಬೇಕಂತ ಅನಿಸುತ್ತಿಲ್ಲ ನಮ್ಮ, ನಿನಗೆ ಅನ್ಸುತ್ತಿಲ್ಲವೇನು? ಮೋಸ ಮಾಡಿದಲ್ಲ ಇದೇನಿದು ರೀ? ಎಷ್ಟು ದಿನ ಅಂತ ಇದೇ ರೀತಿ ಚಿಂತೆಯಲ್ಲಿ ಇರ್ತೀರಾ? ನೋಡಿ, ಸುನಂದಳ ಚಿಂತೆಯನ್ನು ತೆಗೆದುಹಾಕಿ ಬನ್ನಿ, ಹೊಲಕ್ಕೆ ಹೋಗೋಣ ನಾವು. ಗಂಗಾ, ನನ್ನ ತಂಗಿ ಇಲ್ಲದೆ ನಾನು ಹೇಗೆ ಹೊಲಕ್ಕೆ ಬರಬೇಕು? ಪ್ರತಿಯೊಂದು ಮಾತಿಗೆ ಅಣ್ಣ ಅತ್ತಿಗೆ ಎಂದು ಕೂಗುತ್ತಿದ್ದಳು ಆ ನನ್ನ ತಂಗಿ. ಆ ನನ್ನ ತಂಗಿ ಕೂಗು ನನ್ನ ಹೃದಯವನ್ನು ತಟ್ಟುತ್ತಿದೆ. ಹೀಗಿರುವಾಗ ನಾನು ಹೇಗೆ ಊಟ ಮಾಡಲಿ? ನಾನು ಹೇಗೆ ಹೊಲಕ್ಕೆ ಬರಬೇಕು? ನೀನೇ ಹೇಳು. ನೋಡಿ ಸ್ವಾಮಿ, ಜೀವನವೆಂಬುದು ನಾಟಕವಿದ್ದ ಹಾಗೆ. ಆ ನಾಟಕದಲ್ಲಿ ಎಷ್ಟು ಅಭಿನಯಿಸಬೇಕೋ ಅಷ್ಟೇ ಅಭಿನಯಿಸ್ಬೇಕ್ರಿ. ನಾಟಕವಾದರೂ ಮರಿಬಹುದು ಗಂಗಾ, ಆದರೆ ನನ್ನ ತಂಗಿ ನನ್ನ ಕಣ್ಣ ಮುಂದಲೇ ಪ್ರಾಣ ಬಿಟ್ಟಳು. ಮುಗ್ಧಾದ ನನ್ನ ತಂಗಿ ಮಾನಭಂಗ ಮಾಡಿದ ಕಿರಾತಕನನ್ನು ಕೊಲೆ ಮಾಡದೆ ಬಿಡಲಾರೆ. ರವಿವರ್ಮ, ಇನ್ನು ಮುಂದೆ ಪ್ರಾರಂಭ ಈ ಶಿವರುದ್ರರ ಹೋರಾಟ. ಈ ಹೋರಾಟದಲ್ಲಿ ಧೂಳಿಪಟ ಆಗಬೇಕು ಎಲ್ಲ ಕಾಮುಕ ಸಾಮ್ರಾಜ್ಯ. ಧೂಳಿಪಟ ಶಿವಾನಂದ, ಇದು ರವಿವರ್ಮನ ದರ್ಬಾರ. ಈ ರವಿವರ್ಮನ ದರ್ಬಾರದಲ್ಲಿ
ನಿನಗೆ ಗಂಡಾಂತರ ತಪ್ಪಿದಲ್ಲ. ಇನ್ಸ್ಪೆಕ್ಟರ್, ಇವನೇ ಇನ್ಸ್ಪೆಕ್ಟರ್. ಇವನೇ ನೋಡಿ ಆಸ್ತಿಗಾಗಿ ತಂಗಿಗೆ ವಿಷ ಹಾಕಿ ಕೊಂದಿದ ಪಾಪಿ ಅಣ್ಣ. ಮಿಸ್ಟರ್ ಶಿವಾನಂದ, ಇನ್ಸ್ಪೆಕ್ಟರ್, ಇವನೇ ನೋಡಿ ಆಸ್ತಿಗಾಗಿ ತಂಗಿಗೆ ವಿಷ ಹಾಕಿ ಕೊಂದಿದ ಪಾಪಿ ಅಣ್ಣ. ಮಿಸ್ಟರ್ ಶಿವಾನಂದ, ಇವರ್ ಅಂಡರ್ ಅರೆಸ್ಟ್. ನನ್ನನ್ನು ಅರೆಸ್ಟ್ ಮಾಡಲು ಕಾರಣ? ನಿನ್ನ ತಂಗಿ ಸುನಂದಳನ್ನು ವಿಷ ಹಾಕಿ ಕೊಂದಿರೋದಕ್ಕೆ ಅರೆಸ್ಟ್ ಮಾಡುತ್ತಿರುವುದು. ಇದು ಎಲ್ಲ ಸುಳ್ಳು ಸಾಹೇಬ್ರಿ. ನನ್ನ ತಂಗಿನ ವಿಷ ಹಾಕಿ ಕೊಲ್ಲುವ ಕಟಕ ನಾನಲ್ಲ. ನನ್ನ ತಂಗಿ ಸಾವಿಗೆ ಈ ರೈವರ್ ಮನೆ ಕಾರಣ. ಈ ರೈವರ್ ಮನನ್ನು ಸೇಡು ಅಡಗಲಾರದು. ಮುತ್ತಿನಂತ ನನ್ನ ತಂಗಿ ಸುನಂದವಳ ಸಾವಿಗೆ ಈ ರೈವರ್ ಮನೆ ಕಾರಣ. ನಾನಲ್ಲ ಕೊಲೆಗಾರ, ನಾನಲ್ಲ. ಈ ರೈವರ್ಮ ಹೇಳುತ್ತಿರುವುದು ಸುಳ್ಳು ಸುಳ್ಳು. ನಿಜನ ಸುಳ್ಳು ಕೋರ್ಟ್ ತೀರ್ಮಾನಿಸುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ನೀನೀಗ ಅಪರಾಧಿ. ಯುವರ್ ಅಂಡರ್ ಅರೆಸ್ಟ್. ನನ್ನಣ್ಣನ ಕೈಗೆ ಕಬ್ಬಿಣದ ಕೋಳ ತೊಡಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮಾಂಸ ನಾಯಿ ನರಿಗಳ ಪಾಲಾಗುತ್ತದೆ. ಎಚ್ಚರ! ಧರ್ಮದ ನಾಯಕರ ಕೈಗೆ ಬೇಡಿ ಹಾಕಿದರೆ ನಿನ್ನ ರಕ್ತ ಈ ಭೂಮಿಗೆ ಅರ್ಪಣೆ ಮಾಡಬೇಕಾಗುತ್ತದೆ. ಎಚ್ಚರ! ಏ ಊರಾಳು ಮಾಡೋ ಕೊಬ್ಬಿದ ಕಟುಕ, ನಿನ್ನ ದುರಂಕಾರ ಆಡಳಿತಕ್ಕೆ ಅಂತ್ಯ ನಮ್ಮಿಂದ. ನಿನ್ನನ್ನು ಬದುಕಲು ಬಿಡಲಾರೆ. ನಿಲ್ಲರುದ್ರ, ದುಡುಕಿ ಕೆಡುಕಿಗೆ ಬಲಿಯಾಗಬೇಡ. ಈ ರವಿವರ್ಮ ನಿನ್ನ ತಂಗಿಗೆ ಮೋಸ ಮಾಡಿಕೊಂಡಿರಬಹುದು, ಆದರೆ ಆ ನ್ಯಾಯ ದೇವತೆ ನಿಮಗೆ ಮೋಸ ಮಾಡಲಾರಳು. ರುದ್ರ, ನಿನ್ನ ರುದ್ರ ಅವತಾರಕ್ಕೆ ಇಲ್ಲಿ ವಿರಾಮ ನೀಡಿ ನಿನ್ನ ತಂಗಿ ಸುನಂದಳನ್ನು ಕೊಲೆ ಮಾಡಿದವನನ್ನು ಹುಡುಕಲು ಏನು ಉಳಿದಿಲ್ಲ ಸಾಹೇಬ್ರೇ. ಈ ರವಿವರ್ಮ ರಾಜೇಂದ್ರ ಸೇರಿ ನನ್ನ ತಂಗಿಯನ್ನು ಕೊಲೆ ಮಾಡಿದ ಪಾಪಿಗಳು. ಮೊದಲು ಇವರನ್ನು ಅರೆಸ್ಟ್ ಮಾಡಿ, ಏನೂ ಮಾಡದ ನನ್ನ ಅಣ್ಣನನ್ನು ಅರೆಸ್ಟ್ ಮಾಡುತ್ತಿರುವರೆಲ್ಲ ಇದು ನ್ಯಾಯವೇ? ನ್ಯಾಯ ಎಲ್ಲಿದೆ ನೀವೇ ಹೇಳಿ ಸಾಹೇಬ್ರೇ. ನೀವೇ ಹೇಳಿ. ನಿರಪರಾಧಿಗಳಿಗೆ ಅನ್ಯಾಯದ ಸಂಕೋಲ.
ಇದು ಯಾರ ಬರೆದ ಕತೆ, ನಮಗಾಗಿ ಬಂದ ವ್ಯತೆ. ಧರ್ಮಕ್ಕೆ ಬೆಲೆ ಇಲ್ಲವೇ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ? ಭಾರತೀಯ ಕಾನೂನಿನಲ್ಲಿ ಪ್ರತಿಯೊಂದು ಧರ್ಮಕ್ಕೆ ಬೆಲೆ ಇದೆ ಶಿವಾನಂದ. ಆದರೆ ಈಗ ನಾನು ಸರ್ಕಾರದ ವ್ಯಕ್ತಿ. ಸರ್ಕಾರ ಹೇಳುವಂತೆ ಕೇಳುವುದೇ ನನ್ನ ಕೆಲಸ. ನಿಮಗೆ ಹೇಗೆ ಸಹಾಯ ಮಾಡಲಿ ಶಿವಾನಂದ? ಹಣೆ ಬರಕ್ಕೆ ಹೊಣೆಗಾರನ್ಯಾರು? ಇದೆಯಲ್ಲ ದೈವ ತಂದ ದುರಂತ. ವಿಧಿ ನಿಮ್ಮನ್ನು ಬಲಿಪಶಂತೆ ಮಾಡಿದೆ. ನಾನೇನು ಮಾಡಲಿ? ದೈವ ತಂದ ದುರಂತದಲ್ಲಿ ಧರ್ಮವೇ ದೂರಾಗಿ ನಿಂತಿರುವಾಗ ನಮ್ಮನ್ನು ಕೈ ಹಿಡಿಯುವರು ಯಾರು? ರುದ್ರ, ಇಲ್ಲಿಗೆ ತೀರಿತಪ್ಪ ಈ ಮನೆಯ ಋಣ. ಗಂಗಾ, ಆ ಕವಿ ಬರೆದ ದುರಂತ ವಿಜಯದಶಮಿ ದಿನ ಶಿವಾನಂದನ ಸಂಸಾರ ಸರ್ವನಾಶ ಆಗುವಂತೆ ಅಳಬೇಡ ಶಿವಾನಂದ, ಅಳಬೇಡ. ಈಗ ನಿಮಗೆ ಸೋಲಾಗಿರಬಹುದು, ಕೊನೆಗೆ ಗೆಲ್ಲುವುದು ಸತ್ಯವೇ. ಸತ್ಯಮೇವ ಜಯಂತಿ ಎಂಬಂತೆ ಸತ್ಯಕ್ಕೆ ಜಯ ಇದ್ದದ್ದೇ. ಕಣ್ಣೀರು ಹಾಕಿ ಕೊರಗಬೇಡಿ. ಲೇ ರವಿವರ್ಮ, ನಿನ್ನ ದಾದಗಿರಿಯ ದೌಲತ್ತು ನನ್ನ ಮುಂದೆ ತೋರಿಸಿದರೆ ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ತುಳಿಯುವ ಮೆಟ್ಟನ್ನಾಗಿ ಮಾಡಿಕೊಳ್ಳುತ್ತೇನೆ. ಈ ರುದ್ರನ ರುದ್ರಾವತಾರದಲ್ಲಿ ನಿನ್ನ ಮರಣ ಏನೂ ಅರಿಯದ ನನ್ನ ತಂಗಿಯನ್ನು ಕೊಲೆ ಮಾಡಿದಲ್ಲ, ನಿನ್ನಂತ ಕೊಲೆಗಡಕರ ಕತ್ತು ಕೊಯ್ಯದೆ ಬಿಡಲಾರೆ. ನನ್ನ ಕತ್ತು ಕೊಯ್ಯುವ ತಾಕತ್ತು ನಿನ್ನಂತ ಪಿಕಾರಿಗೆಲ್ಲಿ ಬರುತ್ತೆ? ನಾನು ಎತ್ತರೆ ಎಡವಟ್ಟ, ಬಿದ್ದರೆ ಘಟ ಸರಪ. ನನ್ನ ತರಪಕ್ಕೆ ಆಡುವ ನಿಮ್ಮಂತ ಪಿಕಾರಿಗಳ ಬೇಟೆಯಾಡುವ ಶಿಕಾರಿ ನಾನು. ನಿನ್ನಂತ ಶಿಕಾರಿಗಳನ್ನು ಸೆದೆ ಬಡಿದು ಸಮಾಧಿ ಕಟ್ಟುವ ಶೂರರು ನಾವು. ರವಿವರ್ಮ, ನೀನು ಘಟಸರ್ಪನಾದರೆ ನಾನು ಗರುಡ. ನೀನು ಶಿಕಾರಿಯಾದರೆ ನಿನ್ನಂತ ಶಿಕಾರಿಗಳನ್ನು ಪಳಗಿಸುವ ಪರಾಕ್ರಮಿಗಳನ್ನು. ಏನು ಮಾಡದ ನನ್ನ ಅಣ್ಣನಿಗೆ ಕಬ್ಬಿಣದ ಸಂಕೋಲೆ. ನಿನ್ನಂತ ಕೊಲೆಗಡಕರನ್ನು ನಾನು ಸುಮ್ಮನೆ ಬಿಡಲಾರೆ. ನಿನ್ನ ಗುಂಡಿಗೆ ಸೀಳಿ ನಿನ್ನ ರಕ್ತ ಕುಡಿದು ನಿನ್ನ ಸಂಹಾರ ಮಾಡದಿದ್ದರೆ ನಾನು ರುದ್ರನೇ ಅಲ್ಲ. ರುದ್ರ, ನನ್ನ ಸಂಹಾರ ಮಾಡುವ ಸೂರರು ಇನ್ನು ಹುಟ್ಟಿಲ್ಲ, ಹುಟ್ಟುವುದೇ ಇಲ್ಲ. ಹುಟ್ಟಿದರೆ ಮಟ್ಟ ಹಾಕದೆ ಬಿಡಲಾರೆ. ರುದ್ರ, ಈ ರವಿವರ್ಮನಿಗೆ ಯಾರಿಂದಲೂ ಭಯವಿಲ್ಲ. ನಿಮ್ಮಂತ ನಾಯಿಗಳನ್ನು ಪಳಗಿಸಿ ನನ್ನ ಮನೆ ಕಾಯಲು ಹಚ್ಚುವೆ. ರುದ್ರ, ನಾನು ದಂಡೆತ್ತಿ ಬಂದರೆ ನಿನ್ನ ದುರ್ಮರಣ. ದಂಡೆತ್ತಿ ಬರುವ ನಿನ್ನಂತ ದುರಂಕಾರಿಗಳ ಸರ್ಪ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡುವ ಧರ್ಮವಂತರು ಬೆಳೆಸಿದ ಬಹುದೂರ್ಗೊಂಡು. ಲೇ ರವಿವರ್ಮ, ಒಂದು ವಿಜಯದಶಮಿಯ ದಿನ ನನ್ನ ತಂಗಿಯನ್ನು ಕೊಲೆ ಮಾಡಿದೆಯಲ್ಲ, ಇದೇ ವಿಜಯದಶಮಿಯ ದಿನ ನಿನ್ನ ರುಂಡ ಆರಿಸಿ ಮುಂಡ ಬೇರ್ಪಡಿಸಿದ್ದರೆ ನಾನು ಪ್ರಳಯಾಂತಕ ರುದ್ರನೇ ಅಲ್ಲ. ನನ್ನ ರುಂಡ ಆರಿಸಿ ಮುಂಡ ಬೇರ್ಪಡಿಸುವವರನ್ನು ಬದುಕಲಕ್ಕೆ ಬಿಡುವುದಿಲ್ಲ. ರುದ್ರ, ನಾನು ಹಣವಂತ. ಈ ಹಣವಂತನ ಮುಂದೆ ನಿನ್ನ ನಾಟಕ ನಡೆಯಲಾರದು. ಬೀದಿ ಹುಚ್ಚನಾಗಿ ಅಲಿಯುವಂತೆ ಮಾಡದಿದ್ದರೆ ನಾನು ರವಿವರ್ಮನೇ ಅಲ್ಲ.
ಇದೇ ರಂಗಭೂಮಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಿನಗೆ ಇನ್ನೊಂದು ವರ್ಷ ಮಾತ್ರ ನಿನ್ನ ಬದುಕು. ನೀನು ನಿನ್ನ ತಾಯಿಯ ಗರ್ಭದಡಿ ಅಡಗಿದರು ನಿನ್ನ ಎಡೆ ಹಿಡಿದು ತೊಡೆ ಮುರಿಯಲಿಲ್ಲಂದರೆ ನಾನು ಕರ್ಯಪ್ಪನ ಮೊಮ್ಮಗ ಬಹುದೂರ್ಗೊಂಡು ರುದ್ರನೇ ಅಲ್ಲ. ಏ ರುದ್ರ, ನಿನ್ನಂತ ಬಹುತೂರ್ ಗಂಡುಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುವ ಬೈರನರು. ಇನ್ಸ್ಪೆಕ್ಟರ್ ಪ್ರಶಾಂತ ಶಿವನನ್ನ ಕೈದಿ. ಈ ಕೈದಿಯನ್ನು ಅರೆಸ್ಟ್ ಮಾಡದಿದ್ದರೆ ನಿನ್ನ ನೌಕರಿಗೆ ರಾಜೀನಾಮೆ ನೀಡಬೇಕಾಗುತ್ತದೆ. ಎಚ್ಚರ. ರವಿವರ್ಮ, ಕರ್ತವ್ಯಕ್ಕೆ ದ್ರೋಹ ಬಗೆಯೋ ಬಂಡ ನಾನಲ್ಲ. ಕಾನ್ಸ್ಟೇಬಲ್, ಇವನನ್ನು ಅರೆಸ್ಟ್ ಮಾಡಿ. ರುದ್ರ, ಈಗ ಹಾರಾಡೋ ನೋಡೋಣ. ಕೊಪ್ಪಿದೆ ಎಂದು ಎದೆ ಒಪ್ಪಿಸಿ ಬಂದರೆ ಎದೆಗೆ ಗುಂಡಾಕುವ ಗಂಡನೆಯ ಗಂಡು ನಾನು. ಇನ್ಸ್ಪೆಕ್ಟರ್, ಎಳೆದುಕೊಂಡು ನಡೆದಿ ಪಿಕಾರಿಗಳನ್ನ. ಓಕೆ ರವಿವರ್ಮ, ಓಕೆ. ಅನ್ಯಾಯ ಮಾಡಿದರೇನು, ಮಾಡಿದರೇನು, ಹಾಯಾಗಿ ಬಾಳಕ್ಕೆ ದಾರಿ ಉಂಟು. ಸಾಕ್ಷಿಗ ದೊರಕದ ಜಾಣೆಯ ತೋರದ ಗೆಲ್ಲುವ ಕಂಡರು. ಪ್ರಶಾಂತ್, ಎಳೆದುಕೊಂಡು ನಡೆಯೇ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಅತ್ತಿಗೆಮ್ಮ. ರುದ್ರ, ಈಗ ನೆನಪಿರಲಿ, ಈ ರವಿವರ್ಮನ ದರ್ಬಾರ ಅತ್ತಿಗೆಮ್ಮ, ನೀವೇನು ಚಿಂತಿಸಬೇಡಿ. ನಾನು ಹೇಗಾದರೂ ಮಾಡಿ ನನ್ನ ಅಣ್ಣನನ್ನು ನಾನು ಬಿಡಿಸಿಕೊಂಡು ಬಂದೇ ಬರುತ್ತೇನೆ. ನೀವು ಮನೆ ಕಡೆ ಜೋಪಾನ, ನಾನಿನ್ನು ಬರುತ್ತೇನೆ. ನಗುತ್ತೈತೆ ದೈವ ಇಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಇಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡು ನಾನು ವಿಧಿಯಾಟ ಕಂಡು ನಾನು ಮಾನವ. ವಿಧಿಯಾಟ ಕಂಡು ನಾನು ಮಾನವ. ನಗುತ್ತೈತೆ ದೈವ ಇಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ಸುರ 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 ಶಿವಾನಂದ. ರುದ್ರ, ಈ ರವಿವರ್ಮನನ್ನು ಎದುರಾಕಿಕೊಂಡವರು ಯಾರು ಉಳಿದಿಲ್ಲ. ಏನಾಯಿತು ಶಿವನಂದನ ಬಾಳು? ಈ ರವಿವರ್ಮ ಹಚ್ಚಿದ ಬೆಂಕಿ ಸುಟ್ಟು ಭಸ್ಮವಾಯಿತು ಶಿವನಂದನ ಸಂಸಾರ.
ರವಿವರ್ಮ, ಸರ್ವನಾಶವಾಯಿತು ಶಿವಾನಂದನ ಸಂಸಾರ. ಈ ಜೋಡಿ ಬೇಟೆಗಾರರ ಜನ್ಮ ಜಾಲಾಡಿಸುವ ಜಂಟಿಗಳು ಯಾರು ಇಲ್ಲ ಈ ಊರಲ್ಲಿ. ಈಗ್ಲಾದ್ರೂ ಸಂತೋಷವರ ಆಗಿರ್ಬೇಕಲ್ವಾ ನಿಮ್ಗೆ? ಹೇ ಪಾಪಿಗಳ, ಇನ್ನು ಮುಂದೆ ಯಾಕೆ ನಿಂತಿದ್ದೀರಾ? ಹೊರಟೋಗಿ ಈ ಮನೆಯಿಂದ ಪಾಪಿಗಳೇ. ಗಂಗೆ, ಅಂದ ಚಂದದಿಂದ ತುಂಬಿದ ದೇಹ ಬಿಟ್ಟು ಹೋಗುವ ಬಂಟರು ನಾವಲ್ಲ ಗಂಗೆ. ನಿನ್ನ ಅಂಗಾಂಗಗಳ ಜೊತೆ ಸರಸ ಸಲ್ಲಾಪ ಆಡುವ ಕಾಮದ ರಸಿಕರು ನಾವು. ಏ, ಯಾರಿಗ್ ಬೇಕಾಗಿದೆ ಈ ನಿನ್ನ ರಾಣಿಯ ಪಟ್ಟ? ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಹೊರಟೋದ್ರೆ ಸರಿ, ಇಲ್ದಿದ್ರೆ ನನ್ನ ಗಂಡನೇ ನಿಮ್ಮನ್ನು ಸಂಹಾರ ಮಾಡ್ತಾನೆ. ನನ್ನ ಗಂಡ, ನಿನ್ನ ಗಂಡ ಈಗಾಗಲೇ ಕೈದಿಯಾಗಿ ಸೆರೆಮನೆಯಲ್ಲಿ ನರಸಪ್ತ ನಾಮರ್ಥನಾಗಿರುವಾಗ ಅವನು ಹೇಗೆ ಎದ್ದು ಬರುತ್ತಾನೆ ಈ ರವಿವರ್ಮನ ಚಕ್ರವ್ಯೂಹದಲ್ಲಿ? ಗಂಗೆ, ಈಗ ಧರ್ಮದ ಮನೆಯಲ್ಲಿ ಗಾರತಿಗೆ ಬಂದ ಗಂಡ ಅಂತಾರೆ. ಗಂಗೆ, ನಿನ್ನ ಶೀಲ ನಮ್ಮಿಬ್ಬರ ಸೊತ್ತಾಗಲೇಬೇಕು. ಜೈಲಿಗೆ ಹೋದ ಗಂಡನಿಗಾಗಿ ಅಂಬಲಿಸಬೇಡ ಗಂಗೆ, ಯಾವುದೇ ಪ್ರಯೋಜನ ಆಗುವುದಿಲ್ಲ. ನೀನು ನಮ್ಮ ಬೆಡ್ರೂಮ್ಗೆ ಬಾ, ನಿನ್ನ ಗಂಡ ನಿನ್ನ ಮನೆಗೆ ಬರುತ್ತಾನೆ. ಏಕೆಂದ್ರೆ ಜಗತ್ತು ನಡೆಯುತ್ತಿರುವುದು ದುಡ್ಡಿನ ಮೇಲೆ. ಧೋನಿಯ ಏ ಗಂಗಾ, ನಿನ್ನ ಗಂಡ ನಾದಿನಿ ಮೈದಿನರು ಪ್ರಾಣ ಉಳಿಬೇಕಾದರೆ ನೀನು ಸೆರಗಾಸಲೇಬೇಕು. ಸೆರಗಾಸದಿದ್ದರೆ ನಿನ್ನ ಗಂಡ ಸೆರೆಮನೆಯಲ್ಲಿ ಶಿವಾನಂದನ ಸಾವು. ವಿಚಾರಿಸು ಗಂಗಿ, ವಿಚಾರಿಸು. ಕ್ಷಣಿಕ ಸುಖಕ್ಕೆ ಸೆರಗಾಸಿದರೆ ಕೊನೆಯವರೆಗೂ ನಿನ್ನ ಗಂಡನ ಜೊತೆಯಲ್ಲೇ ಇರ್ತೀಯ. ಇಲ್ಲದಿದ್ದರೆ ನಿನ್ನ ನಾದನೆ ಸುನಂದಳಂತೆ ಸತ್ತು ಹೋಗುತ್ತೀಯ, ಎಚ್ಚರ. ಮುಚ್ಚೋ ಬಾಯ್ನ. ಈ ನಿಮ್ಮ ಎಚ್ಚರದ ಮಾತಿಗೆ ಹೆದರಿ ಬೆತ್ತಲೆಯಾಗಿ ಬೆಡ್ ರೂಮ್ನಲ್ಲಿ ಮಲಗಿ ನಿಮ್ಮಂತ ಕಾಮಕರಿಗೆ ಸುಖ ಕೊಡುವ ಸೂಳೆ ಹೆಣ್ಣು ನಾನಲ್ಲ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಹೊರಟೋಗಿ ಇಲ್ಲಿಂದ. ಹಾಗಾದರೆ ಅನುಭವಿಸು ನರಕ. ರಾಜೇಂದ್ರ, ಈ ಗಂಗೆಗೆ ತೋರಿಸೋಣ ನಮ್ಮ ತಾಕತ್ತು. ಏ ಗಂಗೆ, ಈ ಜೋಡಿ ಬೇಟೆಗಾರರು ಹೆಣೆದಿರುವ ಬಲೆಯಲ್ಲಿ ಬಿದ್ದ ಮೇಲೆ ಮರಳಿ ಮನೆಗೆ ಹೋಗುವುದಷ್ಟು ಸುಲಭವಲ್ಲ ಗಂಗೆ, ಸುಲಭವಲ್ಲ. ರವಿವರ್ಮ, ಗಾರತಿಗೆ ಈಗ ಗಂಡಾಂತರ ಪ್ರಾರಂಭ. ಗಂಗಿ, ಈಗಲಾದರೂ ಅರ್ಥವಾಯ್ತಾ? ಇಲ್ಲವಂದ್ರೆ ಒಪ್ಪಿಕೋ, ಇಲ್ಲಂದ್ರೆ ನಮ್ಮ ನಾಡಿ ಕುಣಿಸು ತಣಿಸಿ ಬಾ, ನಿನ್ನನ್ನು ಬಿಟ್ಟು ಬಿಡುತ್ತೇವೆ. ಆಯ್ತು, ನೀವ್ ಹೇಳ್ದಾಗೆ ಆಗ್ಲಿ.
ರಾಜೇಂದ್ರ, ಈ ಗಂಗೆಯನ್ನು ಸುಮ್ಮನೆ ಬಿಟ್ಟರೆ ನಮ್ಮನ್ನು ಸುಟ್ಟು ಹಾಕುತ್ತಾಳೆ. ಅದಕ್ಕೆ ಇವಳನ್ನು ಕೊಂದು ಹಾಕೋಣ, ಏನಂತೀಯ? ಫ್ರೆಂಡ್, ಓಕೆ. ಮುಚ್ಚ ಭೈನ. ನನ್ನ ಗಂಡ ಹಾಗೂ ನನ್ನ ಮೈದುನ ಏನಾದ್ರೂ ಬಂದಿದ್ದೆ ನಿಜವಾದ್ರೆ ನಿಂತ ಜಾಗದಲ್ಲೇ ನಿಮ್ಮ ರುಂಡವನ್ನು ಚಂಡಾಡ್ತಾರೆ. ಕೆಟ್ಟ ನರನಾಗರರು ಹೆಸರಿಗೆ ತಕ್ಕಂತೆ ನಾವು ನರನಾಗರರು. ಬಾರಂಬೆ, ನಿನ್ನ ಅಂದ ಚಂದದ ಕೊಪ್ಪಿದ ದೇಹವನ್ನು ಈ ರಸಿಕರಿಗೆ ಅರ್ಪಿಸುವ ಮದನಾರೆ. ಇನ್ನು ನಿನ್ನ ಸಾವು ಖಚಿತ. ಏನು ಅರಿಯದ ನನ್ನ ತಂಗಿಯನ್ನು ಕೊಲೆ ಮಾಡಿದೆಯಲ್ಲ. ಲೇ ರವಿವರ್ಮ, ನಿನ್ನನ್ನು ಬದುಕಲು ಬಿಡಲಾರೆ. ಒಂದು ವಿಜಯದಶಮಿಯ ದಿನ ನನ್ನ ತಂಗಿಯ ಪ್ರಾಣ ಈರಿದ ನಿನ್ನಂತ ಪ್ರಳಯಾಂತಕದ ಪ್ರಾಣ ಪಕ್ಷಿ ಆಳಿಸಲೇಬೇಕು. ರವಿವರ್ಮನ ಪ್ರಾಣ ಪಕ್ಷಿ ಆರಿಸಿದರೆ ನಾನು ನಿನ್ನ ಬೆನ್ನಿಗೆ ಗುಂಡು ಆರಿಸುವೆ, ಎಚ್ಚರ. ರವಿವರ್ಮ, ಕೊನೆಗೂ ನೀನೀಗ ನನ್ನ ಕೊಡ್ಲಿ ಬಾಯಿಂದ ಉಳಿದು ಬಿಟ್ಟೆ. ಈ ಇನ್ಸ್ಪೆಕ್ಟರ್ನಿಂದ ನಿನ್ನ ಪ್ರಾಣ ಉಳಿದಿರಬಹುದು, ಆದರೆ ನಾನು ನಿನ್ನ ರುಂಡ ಆರಿಸದೆ ಬಿಡಲಾರು. ನಿಲ್ಲು ರುದ್ರ, ನಿಲ್ಲು. ನಿನ್ನ ರೋಷಾವೇಶಕ್ಕಿಲ್ಲಿ ವಿರಾಮ ನೀಡು. ಸೇಡು ಬಾಳಿ ಬಂದ ಕೇಡು. ಅದಕ್ಕೆ ಹೇಳುತ್ತಿರೋದು, ನಿನ್ನ ಕೈಯಲ್ಲಿರೋ ಕೊಡ್ಲಿಯನ್ನು ಬಿಸಾಕು. ಸಾಹೇಬ್ರೇ, ನನ್ನ ಕೊಡ್ಲಿಯನ್ನು ಬಿಸಾಕಿದರೆ ನನ್ನ ಗಂಡಸ್ತನಕ್ಕೆ ಅವಮಾನ. ಇನ್ಸ್ಪೆಕ್ಟರ್, ನನ್ನ ಗಂಡಸ್ತನಕ್ಕೆ ಅವಮಾನ. ನಿಮ್ಮ ಇಲಾಖೆ ಈ ಬಡ್ಡಿ ಮಗನನ್ನು ಒದ್ದು ಅರೆಸ್ಟ್ ಮಾಡ್ತದೆ ಎಂದರೆ ನಾನು ಈಗಲೇ ಕೊಡ್ಲಿಯನ್ನು ಬಿಡುತ್ತೇನೆ. ಇದಕ್ಕೆ ಏನಂತೀರಾ? ಲೇ ರುದ್ರ, ಈ ರವಿವರ್ಮನನ್ನು ಅರೆಸ್ಟ್ ಮಾಡುವ ಇಲಾಖೆ ಇನ್ನೂ ಹುಟ್ಟಿಲ್ಲ, ಹುಟ್ಟುವುದೇ ಇಲ್ಲ. ಏಕೆಂದರೆ ನಾನು ಹಣವಂತ. ಈ ಹಣವಂತರ ಮುಂದೆ ಗುಣವಂತರು ಸಲಾಮು ಹೊಡೆಯುತ್ತಿರುವಾಗ ನನ್ನನ್ಯಾರು ಏನು ಮಾಡಲಾರರು, ನೆನಪಿರಲಿ ಪಿಕಾರೆ. ಮಿಸ್ಟರ್ ರವಿವರ್ಮ, ರಾಜೇಂದ್ರ, ನೀವಿಬ್ಬರು ಪೊಲೀಸ್ ಸ್ಟೇಷನ್ಗೆ ಬರಬೇಕೆಂದು ನಮ್ಮ SP ಸಾಹೇಬರು ಹೇಳಿ ಕಳಿಸಿದ್ದಾರೆ. ಅದಕ್ಕೆ ನಿಮ್ಮನ್ನು ಕರೆಯಲು ಬನ್ನಿ ಹೋಗೋಣ. ಓಕೆ ಇನ್ಸ್ಪೆಕ್ಟರ್. ರಾಜೇಂದ್ರ, ಹೋಗೋಣ. ಹಣ ಇದ್ದವರು ಸೆರೆಮನೆಗೆ ಹೋಗಿ ಬಂದಿದ್ದಾರೆ, ಕುಖ್ಯಾತರು ಕೊಲೆಯಾಗಿ ಹೋಗಿದ್ದಾರೆ, ದುರುಳರು ದುರಂತವಾಗಿದ್ದಾರೆ. ಲೇ ರವಿವರ್ಮ, ಜೀವ ಉಳಿದಿದೆ ಎಂದು ಎದೆ ಉಬ್ಬಿಸಿಕೊಂಡು ಹೋಗಬೇಡ. ಒಂದಲ್ಲ ಒಂದು ದಿನ ಈ ರುದ್ರನ ಕೊಡ್ಲಿಗೆ ನಿನ್ನ ರಕ್ತರಾತ್ರಿ ನಾಟಕ
ಅತ್ತಿಗೆಮ್ಮ ನಡೆ ಹೋಗೋಣ. ಬಹುಶಃ ಅದು ಇಲ್ಲೇ ಬರೋರು ಕೂಡ ರಾಜೇಂದ್ರನೇ ಇರಬಹುದು. ನೀವು ರಾಜೇಂದ್ರನಲ್ಲವೇ? ಹೌದು, ನಾನೇ ರಾಜೇಂದ್ರ. ನೀವು ಯಾರು? ನನ್ನ ಹೆಸರು ನಿಮಗೇಗೆ ಗೊತ್ತು? ನೋಡಿ, ನನ್ನ ಹೆಸರು ಪಲ್ಲವಿ ಅಂತ. ನಾನು ಈಗ ತಾನೇ PhD ಮುಗಿಸಿ ಈ ಜನರಲ್ಲಿ ಆಗು ಹೋಗೋರ ಬಗ್ಗೆ ಸ್ಟಡಿ ಮಾಡಲು ಬಂದಿರುವೆ. ನನ್ನ ಪರಿಚಯ ನಿಮ್ಮದು ಆ ರವಿ ವರ್ಮಣ ಶೆಟ್ಟಿ ಹೇಳಿದ್ದು ಕಳಿಸಿದ್ದಾರೆ. ಪರವಾಗಿಲ್ಲ. ಇರ್ಲಿಕ್ಕೆ ಮನೆ ಬಾಡಿಗೆ ಏನಾದರೂ ಬೇಕಾಗಿತ್ತೇ? ಹೌದು, ನಿಮ್ದೊಂದು ಮನೆ ಬಾಡಿಗೆ ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ಬಾಡಿಗೆ ಅಂತ ಹೇಳಿ ಈಗಲೇ ಅಡ್ವಾನ್ಸ್ ಕೊಟ್ಬಿಡ್ತೇನೆ. ಪಲ್ಲವಿ, ನನಗೀಗ ಹಣ ಅಗತ್ಯವಿಲ್ಲ. ನನ್ನ ಮನೆಯನ್ನು ನಿನ್ನ ಮನೆ ಎಂದು ತಿಳಿದು ಇದ್ದು ಬಿಡು. ರಾಜೇಂದ್ರ ಅಂದ್ರೇನು? ನನ್ನ ಲೈಫ್ ಪಾರ್ಟ್ನರ್ ಆಗಬೇಕಂತ ನಿಮ್ಮ ಇಚ್ಛೆ ಇದೆಯಾ? ಹೌದು. ನೀನು ನನ್ನನ್ನು ಮದುವೆ ಆಗುವೆಯಾ? ನೋಡಿ, ಹಣೆ ಬರ ಕೂಡಿ ಬಂದರೆ ಹಡಿದವ್ರನ್ನು ಕೇಳುವಂತಿಲ್ಲ. ಆದರೆ ಆ ರವಿವರ್ಮನ ಜಾತಕ ನನಗೆ ಬೇಕು. ಪಲ್ಲವಿ, ಆ ರವಿವರ್ಮನ ಸಂಪೂರ್ಣ ವಿಷಯ ಆ ನಮ್ಮ ಶೆಟ್ಟಿ ಗುಮಾಸ್ತಿಗೆ ಗೊತ್ತಿರೋದು. ನನಗೇನು ಅಷ್ಟು ಗೊತ್ತಿಲ್ಲ. ಆದರೆ ಆ ಶಿವಾನಂದನ ತಂಗಿ ಸುನಂದಳ ಸಾವಿಗೆ ಆ ರವಿವರ್ಮನೇ ಕಾರಣ. ಸುನಂದಳ ಸಾವಿಗೆ ರವಿವರ್ಮನೇ ಕಾರಣ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಾ? ಪಲ್ಲವಿ, ರವಿವರ್ಮ ಸಾಮಾನ್ಯವಾದವನಲ್ಲ. ಸರ್ಕಾರದ ಕಣ್ಣೆರಿಗೆ ಮಣ್ಣೆರಚಿದ ಕೈದಿ ಅವನು. ಅವನ ಚರಿತ್ರೆ ಮನೆಯಲ್ಲಿ ಹೇಳ್ತೇನೆ, ಬಾ ಹೋಗೋಣ. ಮೆಚ್ಚಿದ ರಾಜ, ನಿಮ್ಮ ಮುಗ್ಧ ಮನಸ್ಸಿಗೆ ಮನೆ ಬಿಚ್ಚಿ ನಿಮ್ಮೊಂದಿಗೆ ಹಾಡಬಹುದಂತ ಕೇಳ. ನಿನ್ನ ಇಚ್ಛೆಯಂತೆ ಆಗಲಿ. ಬ್ಯಾಡಪ್ಪ ಪಂಚಾಯತಿ ಈ ಕೆಲಸ, ನೀರು ಬಿಟ್ಟು ಬಿಟ್ಟು ಜೀವ ಬ್ಯಾಸರಾತ. ಹೇ ಬ್ಯಾಡಪ್ಪ ಪಂಚಾಯತಿ ಈ ಕೆಲಸ, ನೀರು ಬಿಟ್ಟು ಜೀವ ಬ್ಯಾಸರಾತ. ಅಧ್ಯಕ್ಷರು ಹೇಳಿದಂತೆ ಕೇಳಬೇಕಾ? ಬಿಡೆ ಸಾಹೇಬ್
ಸಾಹೇಬ್ರು ಹೇಳದಂತ ಕೇಳಬೇಕಾ ಅಧ್ಯಕ್ಷರು ಹೇಳದಂತ ಕೇಳಬೇಕಾ ಪಿಡ ಸಾಹೇಬ್ರು ಹೇಳದಂತ ಕೇಳಬೇಕಾ ಊರ ಮಂದಿ ಕೂಡ ನಾನು ಬಯಸ್ಕೋಬೇಕಾ ಬ್ಯಾಡಪ್ಪೋ 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 ಪಂಚಾಯತಿ ಈ ಕೆಲಸ ನೀರು ಬಿಟ್ಟು ಜೀವ ಕೊರಗಿ ಹೋತಾ ಹುಡುಗಿ ಗುಂಜಿನಾಗ ಜೀವ ಕೊರಗಿ ಹೋತಾ ಬಂದಿಲ್ಲಲ್ಲ ಎಂಥ ಕಾಲ ಬಂತಂತೀನ್ರಿ ಈಗಿನ ಕಾಲದಾಗ ಬಡವ್ರ ಮೇಲೆ ಬ್ರಹ್ಮಸ್ತ್ರ ಬಡವರು ಭಾಳ ಮಂದಿ ಅದಾರ ಅಪ್ಪ ನಮ್ಮೂರಾಗ ಭಾಳ ಮಂದಿ ಅದಾರ ಗುಬ್ಬಿ ಜೊತೆ ಗುದ್ದಾಡ್ಬೇಡ್ರಿ ಗೂಳಿ ಜೊತೆ ಗುದ್ದಾಡ್ರಿ ಬಂತು ನೋಡ್ರಿ ನಮ್ಮ ಬೇಸ್ನಲ್ ಸಿಂಹ ಕೈಯ ಮಾಡಿ ಅನ್ನ ಕಣ್ಣ ಹೊಡಿದಾನ ನೋಡಿ ನಗತಾನು ನಮ್ಮ ನಾಟಕ ಹುಡುಗ ನಮ್ಮ ನಾಟಕ ಹುಡುಗ ಕೈಯ ಮಾಡಿ ಅನ್ನ ಕಣ್ಣ ಹೊಡಿದಾನ ನೋಡಿ ನಗತಾನು ನಮ್ಮ ನಾಟಕ ಹುಡುಗ ನಮ್ಮ ನಾಟಕ ಹುಡುಗ ರಂಗಿ ನಿನ್ನ ಮ್ಯಾಲ ನನಗ ಮನಸೈತೆ ನಿನ್ನ ನೋಡಿದಾಗ ರಂಗಿ ನಿನ್ನ ಮ್ಯಾಲ ನನಗ ಮನಸೈತೆ ನಿನ್ನ ನೋಡಿದಾಗ ಹಿಂಗಾಗ್ತೈತೆ ಇನ್ನ ತಳ್ಳ ತಳ್ಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಇನ್ನ ತಳ್ಳ ತಳ್ಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಕಣ್ಣಿಗೆ ಹಾಕಿದಿ ಗೋಗಲ ನಿನ್ನ ನುಡಿಯಾಗಿ ನಿ ಪಾಗಲ ಕಣ್ಣಿಗೆ ಹಾಕಿದಿ ಗೋಗಲ ನಿನ್ನ ನುಡಿಯಾಗಿ ನಿ ಪಾಗಲ ಎನ್ನ ತಳ ತಳ ಎನ್ನ ತಳ ತಳ ಎನ್ನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಏನ್ರಿ ಗಾರ್ಡನ್ ಬಂದ್ ನಿಂತೀರಿ ನೀವು ನಿಮ್ಮಂತ ಪಾತ್ರಿಕೆತ್ಗಳು ಈ ಗಾರ್ಡನ್ಗೆ ಬರ್ತಾವಂತ ಬಂದು ನಿಂತೀನಿ ಹೌದು ಯಾಕ ಏನಾತು ನಿನಗ ಅಲ್ರಿ ಯಾರು ನೀವು ನಾವ್ರಿ ನಾವು ಮಾಡೋರು ಅಲ್ರಿ ನೀವ ಮಾಡೋರಿ ಯಾರ್ರಿ ನೀವು ಅಂದಿದ್ದು ನಿಮ್ಮದು ಏನಾದ್ರೂ ಇತ್ತಂದ್ರೆ ಹೇಳ್ರಿ ಮಾಡಿ ತೋರಿಸ್ತೀನಿ ಅಲ್ರಿ ಏನ್ ಮಾಡ್ತೀರಿ ಅದನ್ನ ತೋರಿಸ್ರಿ ಅದರಿ ಅದ ನಳರಿ ಪೇರಿ ಯಾರು ನೀನು ಅಯ್ಯೋ ರಂಗ ನೀನನ್ನ ಏನು ನಿನ್ನ ಅವತಾರ ಕೈಯಾಗ ಪಾನ ಪೈಪ್ ಹಿಡ್ದು ಎಲ್ಲ ನಾನೀಗ ಊರಾಗ ನೀರು ಬಿಡೋ ವಾಟರ್ ಮ್ಯಾನ್ ಆಗೀನಿ ರಂಗಿ ವಾಟರ್ ಮ್ಯಾನ್ ಆಗೀನಿ ಏ ಹೌದನ ಬಾಳ ಚಲೋ ಆತ್ ನೋಡ ನಮ್ದು ನಳ ಐತಲ್ಲ ನೀರ ಬರೋವಲ್ಲು ಅದ್ರಾಗ ಸ್ವಲ್ಪ ಬಂದು ನೋಡ್ತೇನ ಮತ್ತ ಹಂಗಂದ್ರ ತೆಗೆದು ತೆಗೆದು ತೋರಿಸು ನಿಂದು ಏ ಏನದು ತೆಗೆದು ತೋರ್ಸುದು ಅದ ನಿನ್ನ ನಾಳ ತೋರಿಸು ಒಂದೇ ಚೊಲ ನೀರು ಬರಕೈತೈತೋ ಇಲ್ಲ ಹೊಲಸು ನೀರು ಬರಕೈತೈತೋ ಸ್ವಲ್ಪ ತೆಗೆದು ತೋರಿಸು ನೋಡ್ ದೋಸ್ತ ನಮ್ದು ಐತಲ್ಲ ನಳ ಐತಲ್ಲ ಭಾಳ ದಿನ ಆತ 3-4 ದಿನ ಆತ ಹೊಲಸ ಬರಕತ್ತ ನೀರು ಒಟ್ಟ ಚಲೋನ ಬರೋಲ್ಲ ಅದಕ್ಕೆ ನೀನು ಒಂದ್ ಸ್ವಲ್ಪ ಬಂದು ನೋಡ್ತೇನಂತ ಕೇಳಿದೆ ರಂಗಿ ಇದು ಮಿಷನ್ ಪಾಲ್ಟ್ ಆ ಮಿಷನ್ ನೋಡಿಂದ ಹೇಳ್ತೀನಿ ಆ ಮಿಷನ್ದಾಗ ತಿಂಗಳದಾಗ 2-3 ದಿನ ಹೊಲಸು ನೀರು ಬರಕೈತೇವು ಒಂದು ಸ್ವಲ್ಪ ತೆಗೆದು ತೋರಿಸು ನಿನ್ನ ಮಿಷಿನ್ನು ನೋಡ್ ದೋಸ್ತ ಅದಕ್ಕೈತಲ್ಲ ಭಾಳ ಹೊಲಸು ನೀರು ಬರಕತ್ತೈತಂತಂದು ಚಿಲ್ಕ ಹಾಕಿ ಇಟ್ಟು ಬಿಟ್ಟಿವಿ ನನ್ನ ನಳನ ಯಾಕಾದ್ರೆ ಐತಲ್ಲ ಇನ್ನೊಂದ್ಸಲ ಬಾ ಅವಾಗ ತೋರಿಸ್ತೀನಿ ನಾನು ಈಗ ಖಾಲಿ ಇದ್ದೀನಿ ಈಗ ತೆಗೆದು ತೋರಿಸು ಹೌದಾ ಹಂಗಾರ ಬಾ ಹಂಗಾರ ತೋರಿಸ್ತೀನಿ ನಾನು ಹಂಗಂದ್ರ ಬಾ ಬಂಗರ ಗಿಂಡಿ ಬಾರ ನಮ್ಮೂರ ಜಾತ್ರೆ ಮಾಡಲು ನಾವು ಜೋರ ಜಾತ್ರೆ ಮಾಡಲು ಬಲ ಜೋರಾಗಿದೆ ಜಾತ್ರೆ ಮಾಡಲು
ರಂಗಿ ನಿನ್ನ ಮೋಟ್ರು ಸುಟ್ಟೋಗೈತೆ ರಂಗಿ, ನಿನ್ನ ಮೋಟ್ರು ಸುಟ್ಟೋಗೈತಿ. ಅದನ್ನು ರಿಪೇರಿ ಮಾಡಾಕ ನಮ್ಮ ಮನೆಗೆ ತಗೊಂಡು ಹೋಗ್ತೀನಿ, ಏನಂತಿ? ದೋಸ್ತ ಮನೆ ಗಿನಿಗೆಲ್ಲ ಕೊಡಂಗಿಲ್ಲ ನಮ್ಮ ಮೋಟ್ರ್, ಭಾಳ ಹುಷಾರಿಂದ ಇರ್ಬೇಕು. ಬೇಕಾದ್ರೆ ಇಲ್ಲೇ ಬಂದು ಮಾಡೋ ರಿಪೇರಿನ. ಹಂಗಂದ್ರ ನೀನು ಇಲ್ಲೇ ನಿಂದ್ರ ನಾನು ಮನೆಗೆ ಹೋಗಿ ವೈರ್ ಟೆಸ್ಟ್ ತರ್ತೀನಿ, ಏನಂತಿ? ಆಯ್ತಾಳಂಗಾರ ಜಲ್ದಿ ಬಾ ಹೋಗ್ಯಾ. ಹಂಗಂದ್ರೆ ಜಲ್ದಿ ಬರ್ತೀನಿ, ಇಲ್ಲೇ ನಿಂತೀರ, ಇಲ್ಲೇ ಹೋಗಬೇಡ. ಎಲ್ಲಿ ಹೋಗಲ್ಲ. ಒಂದು ಸಾರಿ ನೀ ಹೇಳಿಬಿಡು, ಕಾಡಬೇಡ ನೀ ಹೇಳಿಬಿಡು, ನನ್ನನ್ನು ನೀನು ಪ್ರೀತಿಸುವೆ ಅಂದು ನಿಜವನ್ನು ಹೇಳಿದೆಯೋ. ನನ್ನಾಣೆ ನಾಣೆ ಒಂದೇ ಇದು, ನನ್ನ ಆಸೆ ನಾಸೆ ಒಂದೇ ಇದು, ನನ್ನಾಣೆ ನಾಣೆ ಒಂದೇ ಇದು, ನನ್ನ ಆಸೆ ನಾಸೆ ಒಂದೇ ಇದು. ಮುಚ್ಚಿಟ್ಟ ಮಾತು ಏ ಹುಡುಗಿ ಏನು ಚಂದ ಈ ನಿನ್ನ ಮೈ ಮಾಟ ವರವಾ, ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೇನೆ ತಲೆ ಕೆಟ್ಟ. ಏ ಹುಡುಗಿ ಏನು ಚಂದ ಈ ನಿನ್ನ ಮೈ ಮಾಟ ವರವಾ, ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೇನೆ ತಲೆ ಕೆಟ್ಟ. ದೊಡ್ಡ ದೊಡ್ಡ ಅಂತೈತೆ ಹುಡುಗಿ, ಚೋರು ಚೋರು ಆಗ್ತೈತೆ, ದೊಡ್ಡ ದೊಡ್ಡ ಅಂತೈತೆ ಹುಡುಗಿ, ಚೋರು ಚೋರು ಆಗ್ತೈತೆ. ಕೋನೆ ಲಡಿಕೆ ದಿಕ್ಕ ತೆರಿ ಕಿಡಿಕೆ ಬಂತ್ ನೋಡಪ್ಪ. ಇದು ಅರ್ಧ ಮುರ್ಧ ಕನ್ನಡ ಮಾತಾಡ್ತಿ, ಅರ್ಧ ಮುರ್ಧ ಉರ್ದು ಮಾತಾಡ್ತತಿ. ಯಾರು ಇವರು? ಅಯ್ಯೋ ರಂಗೆ, ಏ ರಂಗೆ ದಿಕ್ಕ ತೇರ ಮೂ ಮೂ ಮುಖ ಕೊಡ್ತೀನಿ ನಿನಗೆ ಸುಸು ಸುಸು ಸುಖ. ಇದ ರಾವಣ. ಹಂಗಂದ್ರ ಈಕಿ ರಂಗಿ ಅಲ್ಲ, ನಮ್ಮ ಮಗ್ಗಲ ಮನಿ ಮಮತಾಜ್. ಆ ಮಮತಾಜ್ ಗೋರಿ ಒಂದು ಗೋರಿ ಮೇಲೆ ಮೀನಿ ತಾಜ್ ಮಹಲ್ ಕಟ್ಸ್ಬೇಕಂತ ಮಾಡೀನಿ. ಹಾ ಪ್ಯಾರಿ ಯಪ್ಪ ಚಂದ ಕನ್ನಡ ಮಕ್ಕ ನೋಡ್ಕೊಲ್ಲೇ ನಿಂದ. ಅಲ್ಲ ಮೊದಲ ಐತಲ್ಲ ನನಗೇನ ತಾಜ್ ಮಹಲ್ ಕಟ್ಟಿಸ್ತಾನಂತ, ಮೊದಲ ಮನಿ ಕರೆಂಟ್ ಬಿಲ್ ತುಂಬು. ಎಲ್ಲ ರಂಗಿ ನೀನಾ? ಹ್ಞೂ ನಾನ ಯಾಕ ಹೋಗೋಣ ಮತ್ತೆ ಓಡಿ ಬರ್ತೇನೆ. ಮತ್ತಾಗ ನಿಂದಿರ್ತೆ? ಇಬ್ರು ಓಡಿ ಹೋಗಿ ಶಾದಿ ಮಾಡಿಕೊಂಡು ಸಂಸಾರ ಮಾಡೋಣ. ಹಂಗಾರ ಮತ್ತೆ ಯಾಕತ್ತಡ ಓಡಿ 9. ಬದಲ